ನಮಸ್ತೆ, ಇದು ಯುವರ್ ಚಾಯ್ಸ್. ನೋಡಿದ್ರೆ ಲೈಫು ಚೇಂಜ್ ಆಗುತ್ತೆ. ನಮ್ಮ ಜೊತೆಗಿದ್ದಾರೆ ಹರೀಶ್ ಆರ್ ಅವರು, ಆಥರ್, ಸ್ಟ್ರಾಟಜಿಸ್ಟ್, ಮೆಂಟರ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್. ಆ್ಯಕ್ಚುಲಿ ಬೈ ಎಜುಕೇಷನ್ ಅವರು ಮ್ಯಾನೇಜ್ಮೆಂಟ್ ಆ್ಯಂಡ್ ಲಾ ಪ್ರೊಫೆಷ್ನಲ್. ಬೇರೆ ಬೇರೆ ಡಿಫ್ರೆಂಟ್ ಇಂಡಸ್ಟ್ರೀಸಲ್ಲಿ ವರ್ಕ್ ಮಾಡಿದ್ದಾರೆ, ಲೈಕ್ ಮೀಡಿಯಾ, ಕಾರ್ಪೊರೇಟ್ ಇಂಡಸ್ಟ್ರೀಸ್, NGOs, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್, ಬೇರೆ ಬೇರೆ ಟಾಪ್ ಡೆಸಿಗ್ನೇಷನ್ಸ್ ಆ್ಯಂಡ್ ಪೊಸಿಷನ್ಸ್. ಯಾವ ಥರ ಅಂದರೆ CEO, ವೈಸ್ ಪ್ರೆಸಿಡೆಂಟ್, ಡೈರೆಕ್ಟರ್, ಚೇರ್ಮನ್. ಒಂದು ವೆರಿ ರಿಚ್ ಆ್ಯಂಡ್ ವಾಸ್ಟ್ ಎಕ್ಸ್ಪೀರಿಯನ್ಸ್. ಅವರ ಸ್ಪೆಷಾಲಿಟಿ ಏನಂದರೆ ಅವ್ರು ಎಲ್ಲೇ ಹೋದರೂ ಅಲ್ಲಿ ಒಂದು ಛಾಪ್, ಅವ್ರದ್ದೇ ಆದಂಥ ಒಂದು ಛಾಪ್ ಮೂಡಿಸ್ತಾರೆ. ಇದನ್ನು ಗುರುತಿಸಿ ಅವರಿಗೆ ಹಲವು ಪ್ರಶಸ್ತಿಗಳು ಬಂದಿದೆ. ಅದರಲ್ಲಿ ಮುಖ್ಯವಾಗಿ ಔಟ್ಸ್ಟ್ಯಾಂಡಿಂಗ್ ರೊಟೇರಿಯನ್ ಅವಾರ್ಡ್, ಪ್ರಕೃತಿ ಬಂಧು, ರಾಜಋಷಿ, ಆಯುಷ್ ವಿಷನರಿ ಬ್ರ್ಯಾಂಡಿಂಗ್ ಲೀಡರ್, ಈ ಥರ ಹಲವು ಪ್ರಶಸ್ತಿಗಳು ಬಂದಿದೆ. ಹರೀಶ್ ಸರ್ ನಮಸ್ತೆ, ಆತ್ಮೀಯವಾದ ಸ್ವಾಗತ ನಮ್ಮ ಕಾರ್ಯಕ್ರಮಕ್ಕೆ. ಎಲ್ಲ ಆಯುಷ್ ಟಿವಿ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಹರೀಶ್ ಸರ್, ನಮ್ಮ ಹಿಂದಿನ ಸಂಚಿಕೆಯಲ್ಲಿ ನಾವು ಎಮೋಷನ್ಸ್ ಆ್ಯಂಡ್ ಹೆಲ್ತ್ ಇದ್ರ ಬಗ್ಗೆ ವಿಸ್ತಾರವಾಗಿ ಡಿಸ್ಕಸ್ ಮಾಡಿದ್ವಿ. ಜಸ್ಟ್ ಟು ರಿಕಲೆಕ್ಟ್ ನಮ್ಮ ವ್ಯೂವರ್ಸ್ಗೆ, ತಾವು ಹೇಳಿದ್ರಿ ನೆಗೆಟಿವ್ ಎಮೋಷನ್ಸಿಂದಾನೇ ಮೆಜಾರಿಟಿ ಆಫ್ ದಿ ಹೆಲ್ತ್ ಪ್ರಾಬ್ಲಮ್ಸ್ ಆಗೋದು ಅಂತ. ಹಂಗಂದ್ರೆ ತುಂಬ ಪಾಸಿಟಿವ್ ಎಮೋಷನ್ಸ್ ಇದ್ದರೆ ಹೆಲ್ತ್ ಎಕ್ಸ್ಟ್ರಾರ್ಡಿನರಿ ಆಗಿರುತ್ತಾ ಸರ್? ನಾವು ಚಿಕ್ಕ ಮಕ್ಕಳಿದ್ದಾಗ ಡಿಫಾಲ್ಟ್ ಪಾಸಿಟಿವ್ ಇಮೋಷನ್ಸ್ ಇರುತ್ತೆ, ಹೆಲ್ತಾಗಿರ್ತೀವಿ, ಎನರ್ಜೆಟಿಕ್ ಆಗಿರ್ತೀವಿ. ಸೊ ಯಾವಾಗ ನಮ್ಮ ಮೈಂಡ್ ಒಳಗಡೆ ಹಾಕೋದು ನೆಗೆಟಿವ್ ಇಮೋಷನ್ಸು ಅಂದರೆ ನಮ್ಮ ಪೇರೆಂಟ್ಸ್ ಫಸ್ಟ್ ಅಲ್ಲಿಂದನೇ ಶುರು ಆಗುತ್ತೆ. ಅಲ್ಲಿಂದ ಶುರು ಆಗಿ ಹೆಚ್ಚಿಗೆ ಇನ್ಪುಟ್ ಹಾಕೋದು ಯಾರುಗಳೇ? ಸ್ಕೂಲಲ್ಲಿ ಹೋದಾಗ ಟೀಚರ್ಸು, ಪ್ರೆಷರು, ಅಕಾಡೆಮಿಕ್ಸು, ಇವೆಲ್ಲ ಪ್ರೆಷರ್ ಆಗ್ತಿದ್ದಂಗೆ ಏನಾಗುತ್ತೆ, ಚಿಕ್ಕ ಮಗು ಇದ್ದಾಗ ಆ ಮುಗ್ಧತೆ, ಆ ಮುಖ ಎಷ್ಟು ಸೌಂದರ್ಯ, ಎಷ್ಟು ಚೆನ್ನಾಗಿರುತ್ತೆ. ನಾಳೆಗೆ ಕೆಂಪಗಿರುತ್ತೆ, ಬ್ಯಾಡ್ ಸ್ಮೆಲ್ ಇರಲ್ಲ, ಅದ್ಭುತವಾಗಿರುತ್ತೆ. ಬಟ್ ಹೋಗ್ತಾ 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 ಏನಾಗುತ್ತೆ ಅಲ್ಲಿ, ಪ್ರೇತ ಕಳೆ ಶುರು ಆಗ್ತಾ ಹೋಗುತ್ತೆ. ಆ ಕಳೆ ಬರೋದಕ್ಕೆ ಮೂಲ ಕಾರಣ ನಾವು ನೆಗೆಟಿವ್ ಇನ್ಪುಟ್ ತೊಗೊಂಡಾಗನೇ. ಸೊ ಪಾಸಿಟಿವ್ ಇನ್ಪುಟ್ನ ಚೇಂಜ್ ಮಾಡ್ಬೋದಾ? ಎಷ್ಟು ಟೈಮ್ ಬೇಕಾಗುತ್ತೆ? ಈ ಕ್ಷಣ ನೀವು ನೋಡ್ತಿದ್ದೀರಲ್ಲ, ಈ ಕ್ಷಣದಿಂದ ನೀವು ಪಾಸಿಟಿವ್ ಇನ್ಪುಟ್ಸ್ನ ನೀವು ಹಾಕ್ಕೊಳ್ಳಿ. ಅಂದರೆ ಬರೀ ಸಕಾರಾತ್ಮಕವಾದಂಥ ಚಿಂತನೆ. ನಾನು ಹೇಳಿದೆ, ನೀವು ಕೇಳಿಸ್ಕೊಂಡ್ರೆ ಅದ್ಭುತ ಆಗಿದೆ ಸರ್, ಮಾಡೋಣ. ಹೆಂಗೆ ಮಾಡೋಕ್ಕಾಗುತ್ತೆ ಸರ್? ತಿಂಗಳಾದರೆ ನಮಗೆ ಕಮಿಟ್ಮೆಂಟ್ ಇರುತ್ತೆ, ಮತ್ತು ಇವತ್ತು ಎಷ್ಟೊಂದು ಕೆಲಸಗಳಿದೆ ಮಾಡಬೇಕಾಗಿರೋದು, ಆಮೇಲೆ ಯಾರೋ ಒಬ್ಬರು ಬರ್ತಾವ್ರೆ ಅದು ಸಾಲ ವಸೂಲಾತಿಗೋಸ್ಕರ. ಇವೆಲ್ಲ ಪ್ರೆಷರಿಂದ ಹೆಂಗೆ ಸರ್ ಹೊರಗಡೆ ಬರೋದು? ಇನ್ನು ನಮ್ಗೆ ಸಂಬಳ ಆಗಿಲ್ಲ, 2 ತಿಂಗಳಾಯಿತು. ಹೆಂಗೆ ಸರ್, ಹೆಂಗೆ ಪ್ರೆಷರ್ ಇಲ್ಲದೆ ಇರೋದು? ಪ್ರಾಣಿ ಪಕ್ಷಿಗೂ ಇದೆ, ಅವರು ಟೆನ್ಷನ್ ಮಾಡ್ಕೊಳ್ಳಲ್ಲ. ಕೃಷ್ಣ ಪರಮಾತ್ಮ ಏನು ಹೇಳಿದೆ, ಕರ್ಮ ಮಾಡಿ ಫಲ ನಂಗೆ ಬಿಟ್ಬಿಡಿ. ಟೆನ್ಷನ್ ಮಾಡ್ಕೊಂಡದ್ದು ಸಾಲ್ವ್ ಆಗುತ್ತಾ? ಸಾಲ್ವ್ ಆಗಲ್ಲ. 2 ತಿಂಗಳು ಸಂಬಳ ಬಂದಿಲ್ಲಪ್ಪ, ಟೆನ್ಷನ್ ಮಾಡ್ಕೊಂಡ್ರೆ ಸಾಲ್ವ್ ಆಗುತ್ತಾ? ಇಲ್ಲ. ಟೆನ್ಷನ್ ಮಾಡ್ಕೊಂಡ್ರೆ ರೋಗ ಬಂತು, ಹೋಗ್ಲಿ ಮಾತಾಡೋದು, ನೋಡಪ್ಪ ಕೊಟ್ಟಿಲ್ಲ ಸಂಬಳ, ಕಂಪ್ನಿ ಸರಿ ಇಲ್ಲಪ್ಪ, ಹಂಗೆ ಹಿಂಗೆ ಯೋಚನೆ ಮಾಡೋ, ಅದು ಬೇರೆ ತಿಂಗಳು ನನಗೆ EMI ಕಟ್, ಮತ್ತೆ ಎಕ್ಸ್ಟ್ರೆಸ್ ಮಾಡ್ಕೊಳ್ತಿದ್ದೀರಾ? ಏನೂ ಪ್ರಯೋಜನ ಇಲ್ಲ. ಸೊ ನೆಗೆಟಿವ್ ಥಾಟ್ಸ್ ಇದೆಯಲ್ಲ, ಅದು ನಾವು ಕ್ರಿಯೇಟ್ ಮಾಡೋದು. ಅದು ಹೆಂಗೆ ಶುರು ಆಯಿತು ಗೊತ್ತಾ? ಚಿಕ್ಕ ವಯಸ್ಸಿದ್ದಾಗ ಇದ್ದಿಲ್ಲ. ನಮ್ಮ ಪೇರೆಂಟ್ಸ್ನ ನಾವು ನೋಡ್ತೀವಿ. ಮೊದಲನೇ 7 ವರ್ಷ ಬ್ರೂಸ್ ಲಿಪ್ಟನ್ ಅಂತ ಒಬ್ಬ ಅದ್ಭುತವಾದಂಥ ಬಯಾಲಜಿಸ್ಟು ರಿಸರ್ಚ್ ಮಾಡಿದ್ದಾನೆ. ಮೊದಲನೇ 7 ವರ್ಷ ನಾವು ಏನು ತಗೊಳ್ತೋ 90% ನಮ್ಮ ಮುಂದೆ ಲೈಫ್ ಅದನ್ನೇ ನಾವು ಕಂಟಿನ್ಯೂ ಮಾಡ್ತೀವಿ. ನಮ್ಮ ಅಪ್ಪ ಅಮ್ಮ 3 ಹೊತ್ತು ಕಷ್ಟ, ಬಡತನ, ಫೇಲ್ಯೂರು, ಶೇಮು, ಇದನ್ನೇ ಗಿಲ್ಟು, ಇದನ್ನೇ ತಿಂಕು ಮಾತಾಡ್ತಾರೆ. ನಿಮ್ಗೆ ಗೊತ್ತಿಲ್ಲ, ಆಟಾಡ್ತಾ ಇರ್ತೀರಾ, ಬಟ್ ಆಟಾಡ್ತಾಯಿದ್ರೆ ಸಬ್ ಕಾನ್ಷಿಯಸ್ಲಿ ಎಲ್ಲ ಹೋಗ್ತಾ ಇರುತ್ತೆ. ಸ್ಕೂಲಲ್ಲಿ ನೀನು ಡಲ್ ಸ್ಟೂಡೆಂಟಪ್ಪ, ನೀನು ಫೇಲ್ ಸ್ಟೂಡೆಂಟು, ಅದು ನಮ್ಮ ಸಬ್ ಕಾನ್ಷಿಯಸ್ ಸ್ಟೋರ್ ಆಗುತ್ತೆ. ಏನೇ ಮಾಡೋಗ್ಲೂ ನನ್ನ ಕೆಲ ಆಗಲ್ಲ, ನಾನು ವೇಸ್ಟು, ನಾನು ಡಲ್ಲು, ಅದು ಬಂದ್ಬಿಡುತ್ತದು. ನೆಗೆಟಿವ್ ಇನ್ಪುಟ್ಸ್ ಆಯಿತಾ, ರೂಟು ಸ್ಟ್ರಾಂಗ್ ಆಗೋಗ್ಬಿಡ್ತು. ಅಲ್ಲಿಂದ ನೋಡಿ ಎಲ್ಲ ರೋಗ ರುಜಿನಗಳು ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಶಾಕ್ ಹೇಳ್ತೀನಿ ನಾನು. ಕ್ಯಾನ್ಸರ್ ಅನ್ನೋ ಕಾಯಿಲೆ ಏನಕ್ಕೆ ಬರುತ್ತೆ ಅಂತ ರಿಸರ್ಚ್ ಮಾಡಿದಾಗ ಗೊತ್ತಾಗಿರೋದು, ಸಪ್ರೆಸ್ಡ್ ಇಮೋಷನ್. ಅಂದರೆ ಏನೋ ಒಂದು ಘಟನೆ ಆಗಿಬಿಟ್ಟಿರ್ತೈತೆ, ಆ ಘಟನೆ ಎಷ್ಟು ಆಳವಾಗಿ ಕೂತ್ಬಿಟ್ಟಿರುತ್ತೆ ಅಂದರೆ ಅದ್ರ ಬಗ್ಗೆನೇ ಕೊರ್ಗಿ ಚಿಂತನೆ ರಿವೈಂಡ್ ಮಾಡೋದು, ಪ್ಲೇ ಮಾಡಿ ಕ್ಯಾನ್ಸರ್ ಸೆಲ್ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಇಲ್ಲಿ ಏನು ಮಾಡಬೇಕು ಅಂದರೆ ಅದನ್ನು ರೀಪ್ಲೇಸ್ ಮಾಡಬೇಕು. ಇದಾಯಿತು, ಫರ್ಗೆಟ್. ನಾವು ಕರೆಕ್ಟೇ ಇರ್ಬೋದು ಅಥವಾ ರಾಂಗೇ ಇರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ಫರ್ಗೆಟ್. ಯಾರೋ ಮೋಸ ಮಾಡೋಣ, ಆಯಿತು, ಫರ್ಗೆಟ್. ನೆಲ್ಸನ್ ಮಂಡೇಲಾ ಅವ್ರಿಗೆ ಏನ್ರಿ ಅವ್ರು ಅದ್ಭುತ. ಅವ್ರು ಬಂದಿದ್ದ ಕೂಡಲೇ ಎಲ್ಲರೂ ಅವರು ವೈಟ್ ಅವ್ರು ಹಿಂಗೆ ಮಾಡಿದ್ರು, ಫರ್ಗೆಟ್. ಅವ್ರ ಎಂಟೈರ್ ಆಫೀಸ್ ಟೀಮು
ಬ್ಲ್ಯಾಕ್ ಅವ್ರನ್ನ ಇಟ್ಕೊಂಡು ವೈಟ್ ಅವ್ರನ್ನ ರೀಪ್ಲೇಸ್ ಮಾಡಬೇಕು, ಬ್ಲ್ಯಾಕ್ ಅವ್ರನ್ನ ಇಟ್ಕೊಂಡ್ಬಿಡ್ಬೇಕು, ವೈಟ್ ಅವ್ರು ತೆಗಿಬೇಕು ಅಂದಾಗ ನೋ, ಅದು ಹಳೇದಾಗಿದ್ದಾಯಿತು, ಪಾಸ್ಟ್ ಇಸ್ ಪಾಸ್ಟ್. ವೈಟ್ ಅವ್ರನ್ನೂ ಇಟ್ಕೊಂಡ್ರು, ಬ್ಲ್ಯಾಕ್ ಅವ್ರಿಗೂ ಇಟ್ಕೊಂಡ್ರು. ಆ್ಯಂಡ್ ಅವ್ರದ್ದು ಟೀಮು ಸಾಕರ್ ಅನಿಸುತ್ತೆ, ಆ ಟೀಮ್ ಕೂಡ ಅವರು ವೈಟ್ ಅವ್ರನ್ನ ಇಟ್ಕೊಂಡ್ರು. ಇಲ್ಲಿ ಏನಕ್ಕೆ ಅಂದರೆ ಆಗಿದ್ದಾಯಿತು. ಅದಕ್ಕೋಸ್ಕರ ನೆಲ್ಸನ್ ಮಂಡೇಲ ಎಷ್ಟು ವರ್ಷ ಹೆಲ್ತಿಯಾಗಿ ಆರೋಗ್ಯವಾಗಿ ಚೆನ್ನಾಗಿದ್ದರು. ಏನಕ್ಕಿದ್ರು ಹೇಳಿ? ಈ ಮೈಂಡ್ ಸೆಟ್ ಇತ್ತು, ಈ ಥಾಟ್ ವೇವ್ಸ್ ಇತ್ತು. ನಮ್ಮ ಮಹಾತ್ಮ ಗಾಂಧೀಜಿಯವರು ಅವ್ರಿಗೂ ಅಷ್ಟೇ ಹೆಲ್ತಿಯಾಗಿ ಆರೋಗ್ಯವಾಗಿದ್ದರು. ಏನಕ್ಕೆ ಆರೋಗ್ಯವಾಗಿ ಹೆಲ್ತಿಯಾಗಿತ್ತು ಅಂದರೆ ಯಾರಿಗೂ ಹಿಂಸೆ ಕೊಡಬೇಡಿ, ಅವ್ರು ಹೇಳ್ತಿದ್ದಿಲ್ಲ ರೀ, ಅಳವಡಿಸೋರು. ನೀವು ಯೋಚನೆ ಮಾಡಿ ಇಮೋಷನ್ ಎಷ್ಟು ಪವರ್ಫುಲ್ಲು ಅಂದರೆ, ಮಹಾತ್ಮ ಗಾಂಧೀಜಿ ಬಂದಿದ್ದ ಕೂಡಲೇ ಎಲ್ಲರೂ ನೋಡ್ಬಿಟ್ಟು ಆಫ್ರಿಕಾದ ಬಂದಾಗ ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಆಫ್ರಿಕಾದಲ್ಲಿ ಒಳ್ಳೆ ಹೆಸರು ಮಾಡಿದ್ದಾರೆ ಅಂತ ನೋಡಿದ್ರು. ನೋಡೋಕೆ ಲುಕ್ ಇಲ್ಲ, ಫಿಸಿಕಲಿ ಡ್ರೆಸ್ ಕೋಡು ಏನಂತ ಶೂಟು ಬಿಟ್ಟು ಏನೂ ಇಲ್ಲ. ಆಮೇಲೆ ಬಂದರು. ಫಸ್ಟ್ ಸ್ಪೀಚ್ ಅವ್ರು ಡೆಲಿವರ್ ಮಾಡುವಾಗ ದೊಡ್ಡ ದೊಡ್ಡ ವ್ಯಕ್ತಿಗಳು, ಫ್ರೀಡಮ್ ಫೈಟರ್ಸ್ ಇದ್ದರು. ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲು, ಸರೋಜಿನಿ ನಾಯ್ಡು, ದೇ ಆರ್ ವೆರಿ ವೆರಿ ಪವರ್ಫುಲ್ ಸ್ಪೀಕರ್ಸು. ಅವ್ರದ್ದೆಲ್ಲ ಭಾಷಣ ಕೇಳೋಕ್ಕೆ ಸಾವಿರಾರು ಜನ ಕೂತಿದ್ರು, ಮೋಟಿವೇಟ್ ಆದರು. ಆಮೇಲೆ ಲಾಸ್ಟಲ್ಲಿ ಮಹಾತ್ಮ ಗಾಂಧೀಜಿ ಕೂಗಿದ್ರು. ಬಂದರು, ಕೂತ್ಕೊಂಡ್ರು. ಕೂತ್ಕೊಂಡು ಅವ್ರು ಶುರು ಮಾಡಿದ ಕೂಡಲೇ ಜನ ಬೋರಾಗಿ ಒಬ್ಬರೊಬ್ಬರು ಎದ್ದು ಹೋಗಿ ಶುರು ಮಾಡಿದ್ರು. ಎದ್ದು ಹೋದರು. ಸ್ವಲ್ಪ ಜನ ಮಾತ್ರ ಕೂತ್ಕೊಂಡಿದ್ರು. ಅವ್ರು ಸ್ಲೋ ಆಗಿ ಆರಾಮಾಗಿ ಮಾತಾಡ್ತಿದ್ರು. ವ್ಯಕ್ತಿ ಫಿಸಿಕಲ್ ಅಪಿರೆನ್ಸ್ ಅಲ್ಲ, ಅವರು ಮಾತಾಡ್ತಿರೋ ವಿಚಾರಗಳಲ್ಲ, ಅವ್ರ ಒಳಗಡೆ ಗುಣ ಹೆಂಗಿತ್ತು ಅಂದರೆ, ಆ ಒಳಗಡೆ ಗುಣದ ಪಾಸಿಟಿವಿಟಿ ಅವರ ಎಷ್ಟು ಸ್ಪ್ರೆಡ್ ಆಯಿತು ಅಂದರೆ, ಹೋಗ್ತಾ ಹೋಗ್ತಾ ಮುಂದಿನ ದಿನಗಳಲ್ಲಿ ಅವ್ರು ಎಲ್ಲಿ ಹೋಗ್ತಾರೋ ಸಾವಿರ ಅಲ್ಲ, ಲಕ್ಷ ಅಲ್ಲ, ಕೋಟಿ ಕೋಟಿ ಜನ ಹಿಂದೆ ಬರೋಕ್ಕೆ ಶುರು ಮಾಡಿಬಿಟ್ರು. ಎಂಟೈರ್ ವರ್ಲ್ಡ್ ನೋಡೋಕ್ಕೆ ಶುರು ಮಾಡಿದ್ರು. ಇವತ್ತು ಇಡೀ ವರ್ಲ್ಡಲ್ಲಿ ಫಸ್ಟ್ ಟೈಮ್ ಅಹಿಂಸೆಯಿಂದ ನಮ್ಗೆ ಸ್ವಾತಂತ್ರ್ಯ ಸಿಗುತ್ತೆ ಅಂತ ತೋರಿಸ್ಕೊಟ್ಟವರು. ಅವ್ರನ್ನ ಫಾಲೋ ಮಾಡಿದವ್ರು ನೆಲ್ಸನ್ ಮಂಡೇಲ ಅಂತೇಳಿ. ಇಲ್ಲಿವರೆಗೂ ಏನೇ ಇದ್ರು, ಲೇಟೆಸ್ಟ್ ಒಂದು ಮೂವಿ ಬಂದಿತ್ತಲ್ಲ, ಮುನ್ನಾ ಬೈ MBBS, ಅವೆಲ್ಲ ಏನು ಅಂದರೆ, ಸರ್ ಒಳಗಡೆ ಇಟ್ಕೊಳ್ಳಿ ಸರ್. ಯಾಕೆ ಯಾರೋ ಒಬ್ಬ ಮೋಸ ಮಾಡಿ ಏನೋ ಮಾಡಿ ಕೋಪ ಬರುತ್ತೆ, ಎಲ್ಲ ಬರುತ್ತೆ. ಫರ್ಗಿವ್ ಆ್ಯಂಡ್ ಫರ್ಗೆಟ್, ರೋಗನೇ ಬರಲ್ಲ ಸರ್, ರಿವರ್ಸ್ ಆಗಿಬಿಡುತ್ತೆ. ಟ್ರೈ ಮಾಡಿ ನೋಡಿ. ತುಂಬ ಒಂದು ಬ್ಯೂಟಿಫುಲ್ ಸರ್. ಅಂದರೆ ನಮ್ಮ ಒಂದು ಎಮೋಷನ್ಸು ನಾವು ಹೆಂಗೆ ಪ್ರೊಸೆಸ್ ಮಾಡ್ತೀವಿ, ಹ್ಯಾಂಡಲ್ ಮಾಡ್ತೀವಿ, ಅದನ್ನು ಚೇಂಜ್ ಮಾಡಿಕೊಂಡ್ರೆ ನಾವೇ ಚೇಂಜ್ ಆಗಿಬಿಡ್ತೀವಿ ಅಂತ ಅನಿಸುತ್ತೆ ಟೋಟಲಾಗಿ. ಸರ್, ಸೊ ಲಾಸ್ಟ್ ಟೈಮು ನಾವು ಹೋಮಿಯೋಪತಿ ಬಗ್ಗೆ ತಾವು ಮಾಡಿದ ರಿಸರ್ಚ್ನ ಎಕ್ಸ್ಟೆನ್ಸಿವ್ ಆಗಿ ಹೇಳ್ತಾ ಇದ್ರಿ. ಸೊ ಹೋಮಿಯೋಪತಿ ಬಂದು ಕೆಲವೊಂದು ಡಿಸೀಸಸ್ಗೆ ಮಾತ್ರ ಆ್ಯಕ್ಟ್ ಆಗೋಂಥ ಒಂದು ಮೆಡಿಕೇಷನ್ ಸಿಸ್ಟಮ್ಮ, ಇಲ್ಲ ಲಾರ್ಜಾಗಿ ಎಲ್ಲದನ್ನೂ ಅದರಲ್ಲಿ ಎನ್ಕಾಂಪಸ್ ಆಗುತ್ತಾ? ಅದ್ರ ಬಗ್ಗೆ ತಾವು ಒಂಚೂರು ಹೇಳ್ಬೋದಾ? ನೋಡಿ, ಈಗ ನಾವು ರಿಸರ್ಚ್ ಅದನ್ನೇ ಮಾಡ್ತಾ ಇದ್ದೀವಿ. ಎಲ್ಲ ಡಿಸೀಸ್ಗೂ ಅಡ್ರೆಸ್ ಮಾಡೋದು ಹೋಮಿಯೋಪತಿ. ಬಟ್ ಆಕ್ಸಿಡೆಂಟ್ ಆಗಲ್ಲ, ಆಪ್ರೇಷನ್ಸು ಅದು ಮಾಡೋಕ್ಕಾಗಲ್ಲ. ಅವಾಗ ಏನಾಗುತ್ತೆ, ನಮ್ಮ ಅಲೋಪತಿ ಸಿಸ್ಟಮ್ ಬೇಕೇ ಬೇಕಾಗುತ್ತೆ. ಇಲ್ಲಿ ನಾನು ಹೇಳೋದು, ಅಲೋಪತಿನೂ ನಮ್ಮದೇನೆ, ಆಯುರ್ವೇದ ನಮ್ಮದು, ಯೋಗ ನ್ಯಾಚುರೋಪತಿ ನಮ್ಮದು, ಹೋಮಿಯೋಪತಿ ಎಲ್ಲರೂ ನಾವು ಒಗ್ಗಟ್ಟಾಗಿರೋ ಯುನೈಟೆಡಾಗಿ, ನಾನು ಅಲೋಪತಿ, ನಾನು ಹೋಮಿಯೋಪತಿ, ನಾನು ಅದಂಗೆ ಆಗಲ್ಲ. ಅದು ನಮ್ಮದು ಎಲ್ಲರದ್ದು ಏನಲ್ಲೇ ಹೆಲ್ತಿಯಾಗಿರಬೇಕು ಮನುಷ್ಯ. ಅಂದರೆ ಇಮ್ಯುನಿಟಿ ಎನ್ಹ್ಯಾನ್ಸ್ ಮಾಡಿದ್ರೆ ನಮಗೇನು ರೋಗ ಬರಲ್ಲ. ಅದು ಎಲ್ಲಿಂದ ಆಗುತ್ತೆ? ಆಯುಷ್ ಸಿಸ್ಟಮಿಂದ ಮಾತ್ರ ಸಾಧ್ಯ, ಬೇರೆ ಸಿಸ್ಟಮ್ಲಾಗಲ್ಲ. ನೋಡಿ, ಯಾವ ಸಿಸ್ಟಮ್ಲಾಗಲ್ಲ ಅಂತ ನಾನು ಬಾಯ್ಬಿಟ್ಟು ಹೇಳಲ್ಲ, ಕಾಮನ್ ಸೆನ್ಸು. ಬಟ್ ಎಮರ್ಜೆನ್ಸಿಗೆ ಆಯುಷ್ ವರ್ಕೌಟ್ ಆಗಲ್ಲ. ಅವಾಗ ಏನಾಗುತ್ತೆ? ಅಲೋಪತಿ ಬೇಕೇ ಬೇಕಾಗುತ್ತೆ. ಸೊ ಇಬ್ಬರು ಒಟ್ಟಿಗಿರ್ಬೇಕು. ನಾವು ಅದೇ ತಾನೇ ಇಂಟಿಗ್ರೇಷನ್ ಅಂತ ಕೇಳ್ತಾ ಇರೋದು. ಇಂಟಿಗ್ರೇಷನ್ ಏನಕ್ಕೆ ಬೇಕು ಅಂದರೆ, ಎಮರ್ಜೆನ್ಸಿ ಟೈಮಲ್ಲಿ ಆ್ಯಕ್ಚುಲಿ ನಮ್ಮ ಆಯುಷ್ ಡಾಕ್ಟರ್ಸ್ ನೋವಿನ ಸಂಗತಿ ಇದೊಂದು ಹೇಳ್ಬಿಡ್ತೀನಿ ನಾನು. ಊರು ಎಲ್ಲ ಕಡೆ ಕರ್ನಾಟಕದಲ್ಲಿ ಹೋದಾಗ, ಹಳ್ಳಿಗೆ ಹೋದಾಗ ಎಮರ್ಜೆನ್ಸಿ ಟೈಮಲ್ಲಿ ಇಮಿಡಿಯೇಟಾಗಿ ಅಡ್ರೆಸ್ ಮಾಡಲೇಬೇಕಾಗುತ್ತೆ. ಅಲೋಪತಿ ಕೊಡಲೇಬೇಕಾಗುತ್ತೆ, ಒಂದು ಇಂಜೆಕ್ಷನ್ ಕೊಡಲೇಬೇಕಿಲ್ಲ, ಅವ್ನು ಸತ್ತೋಗ್ತಾನೆ. ಬಟ್ ನಮ್ಮಲ್ಲಿ ಕರ್ನಾಟಕದಲ್ಲಿ ಏನಾಗಿದೆ ಅಂದರೆ, ಬೇರೆ ಸ್ಟೇಟಲ್ಲಿ ಅದಕ್ಕೆ ಮಾನ್ಯತೆ ಇದೆ. ಈ ಒಂದು ದೇ ಆರ್ ಕ್ವಾಲಿಫೈಡು, ಈ ಒಂದು ಅವರು ಎಜುಕೇಷನ್ ಅವ್ರು ಏನು ಮಾಡಿರ್ತಾರೆ, BAMS BHMS ಅದರೆಲ್ಲ ಹೇಳ್ಕೊಟ್ಟಿದ್ರು ಕೂಡ ನಮ್ಮಲ್ಲಿ ಕಾನೂನು ಅದಕ್ಕೆ ಅವಕಾಶ ಕೊಡ್ತಿಲ್ಲ. ಎಷ್ಟು ನೋವಾಗುತ್ತೆ ಅಂದರೆ, ನಾನು ನಿಜ ಹೇಳ್ತೀನಿ, ಮಿಲ್ಟ್ರಿಯವ್ರು ಹೆಂಗೆ ಹೋರಾಟ ಮಾಡ್ತಾರೋ, ತನ್ನ ಪ್ರಾಣನ ಒದ್ದೇ ಇಟ್ಬಿಟ್ಟು ಅದೇ ಟೈಪ್ ನಮ್ಮ ಆಯುಷ್ ಡಾಕ್ಟರ್ಸ್ ವರ್ಕ್ ಮಾಡ್ತಾವ್ರೆ. ಇಲ್ಲಿ ಕಾನೂನು ಪ್ರಕಾರ ಹೋದರೆ ಅವ್ನು ಸತ್ತೋಗ್ತಾನೆ. ಈಗ ಯೋಚನೆ ಮಾಡಿ, ಮಾನವೀಯತೆ ಬೇಕೋ ಕಾನೂನು ನೋಡೋದು? ಕಾನೂನು ಯಾರು ಮಾಡಿರೋದು? ಪಕ್ಕದ ಇಂಡಿಯಾದಲ್ಲಿ ಬೇರೆ ಸ್ಟೇಟಲ್ಲಿ ಕೊಟ್ಟವ್ರಿ ಇಂಟಿಗ್ರೇಷನು, ನಮ್ಮ ಸ್ಟೇಟಲ್ಲಿ ಕೊಟ್ಟಿಲ್ಲ. ಇದು ಏನಿದು ಕಾನೂನ? ಇದು ಕಾನೂನು ಮಾಡೋರು ಯಾರು ಗೊತ್ತಾ? ನಾನು ಹೇಳ್ತೀನಿ, ಹಳ್ಳಿಗೆ ಹೋಗಿದ್ದೆ ನಾನು. ಹಳ್ಳಿಗೆ ಹೋದಾಗ ನಾನು ಕೋಟ್ ಹಾಕೊಂಡು ಹೋಗಿಲ್ಲ, ಯಾಕಂದ್ರೆ ಬಿಸಿಲು, ಉರಿ ಬಿಸಿಲು, ಬಾಗಲಕೋಟು ಆ ಕಡೆ ಎಲ್ಲ, ಹುಬ್ಳಿ ಹರಿಬಲ್ ಬಿಸಿಲು. ನಾವು ಬೆಂಗಳೂರಿನವ್ರು, ನಮ್ಗೆ ಸೆಟ್ ಆಗಲ್ಲ.
ಅಲ್ಲೆಲ್ಲರೂ ಬಂದವರೆಲ್ಲ ನಮ್ಮನ್ನೆಲ್ಲ ಕೋರ್ಟಲ್ಲೇ ನೋಡಿರ್ತಾರೆ, ಅದೇ ಥರ ಅವರು ನೋಡ್ತಿರ್ತಾರೆ, ನಾರ್ಮಲಾಗಿ ಹೋಗಿರ್ತೀವಿ. ಆ ಬುರಿ ಬಿಸಿಲಲ್ಲಿ ಡಾಕ್ಟ್ರುಗಳು ಹಗಲು ರಾತ್ರಿ ವರ್ಕ್ ಮಾಡೋದು ನೋಡಿದ್ರೆ ನೋವಾಗುತ್ತೆ. ಆದರೆ ಈ ಡಾಕ್ಟ್ರು ಫ್ಯೂಚರ್ನ ಡಿಸೈಡ್ ಮಾಡೋರು ವಿಧಾನಸೌಧದಲ್ಲಿ ಅಥವಾ AC ರೂಮಲ್ಲಿ ಕೂತ್ಕೊಂಡಿರೋ ಡಿಸೈಡ್ ಮಾಡ್ತಾರೆ. ಹೆಂಗ್ರಿ ಪಾಲಿಸಿ ಮಾಡೋದು ಸುಲಭ ರೀ. ದೇವ್ರ ಜ್ಞಾನ ನಾಲೆಜ್ ಕೊಟ್ಟಿದ್ದಾರೆ, ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ ಅಂದರೆ ಜನರಿಗೆ ಒಳ್ಳೇದು ಮಾಡೋದಕ್ಕೆ. ಅವ್ನಿಗೆ ಎಮರ್ಜೆನ್ಸಿ ಇಂಜೆಕ್ಷನ್ ಕೊಟ್ಟು, ನೀವು ಹೇಳಿಪ್ಪ ನಿಮ್ಮ ಮನೇಲೆ ಒಬ್ಬ ವ್ಯಕ್ತಿ, ನೀವು ಹಳ್ಳಿಲೇ ಇದ್ರಿ, ಎಮರ್ಜೆನ್ಸಿ ನಿಮ್ಮ ಅಪ್ಪನೋ ನಿಮ್ಮ ಅಮ್ಮನೋ ಸಾಯ್ತಾವನೆ, ಇಮಿಡಿಯೇಟಾಗಿ ಇಂಜೆಕ್ಷನ್ ಕೊಡಬೇಕು. ಒಬ್ಬ ಆಯುಷ್ ಡಾಕ್ಟ್ರ್ ಇಂಜೆಕ್ಷನ್ ಕೊಡೋಕೆ ಹೋಗ್ತಿರ್ತಾನೆ, ಆದರೆ ಕಾನೂನು ಪ್ರಕಾರ ಕೊಡೋಂಗಿಲ್ಲ ಅಂತ ಅವ್ನಿಗೆ ಅರೆಸ್ಟ್ ಮಾಡಿಬಿಡ್ತಾರೆ ರೀ. ಏನು ರೀ ಎಲ್ಲಿಗೆ ಹೋಗೋದ್ರಿ ಅವನು? ಬಟ್ ಹಂಗಾದರೂ ನಾನು ಅರೆಸ್ಟ್ ಆಗಲಿ, ನನ್ನ ಮೇಲೆ ಕೇಸ್ ಬಿದ್ದರೂ ಅವನು ಬದುಕಬೇಕು ಅಂತ ಅವನು ಸ್ಟೆಪ್ ತೊಗೊಳ್ತಾನೆ. ಸ್ವಲ್ಪ ಮಾನವೀಯತೆ ದೃಷ್ಟಿಯಿಂದ ನನ್ನ ಪ್ರಕಾರ ಕೈ ಮುಗಿದು ಕೇಳ್ಕೊಳ್ತೀನಿ, ನಮ್ಮ ಆಯುಷ್ ಡಾಕ್ಟರ್ಸ್ಗೆ ಅವರ ಹಕ್ಕು ಎಮರ್ಜೆನ್ಸಿಲಿ ಕೊಡಬೇಕಾಗಿರೋವಂಥದ್ದು. ಏನು ಅಲೋಪತಿ ಟ್ರೀಟ್ಮೆಂಟ್ ಓನ್ಲಿ ಫಾರ್ ಎಮರ್ಜೆನ್ಸಿ. ಅವರಂತೂ ಆರ್ಟ್ ಆಪ್ರೇಷನ್ ಮಾಡೋಕ್ಕಾಗಲ್ಲ, ಮೇಜರ್ ಏನು ಮಾಡೋಕ್ಕಾಗಲ್ಲ, ಸಣ್ಣ ಪುಟ್ಟದ್ದು ಹ್ಯಾಂಡಲ್ ಮಾಡಲೇಬೇಕಾಗುತ್ತೆ. ಬೇರೆ ಸ್ಟೇಟಲ್ಲಿ ಏನು ಕಾನೂನಿದೆ ಆ ಕಾನೂನು ಬರಲೇಬೇಕು. ಇದನ್ನು ಏನು ಕೇಳ್ತಾ ಇದ್ದೀನಿ ಅಂದರೆ, ಯುನೈಟೆಡ್ ಆಗಬೇಕು. ಯುನೈಟೆಡ್ ಆಗಿ ಏನು ರಿಸಲ್ಟು ಜನಕ್ಕೆ ಒಳ್ಳೇದಾಗಬೇಕು, ಹೆಲ್ತಿಯಾಗಿರಬೇಕು. ಹಾಸ್ಪಿಟ್ಲ್ ಬೇರೆ ಏನೂ ಇಲ್ಲ, ಆ ಕಾನೂನು ಬರಲೇಬೇಕಾಗುತ್ತೆ. ನೀವು ಹೋಮಿಯೋಪತಿ ಸಿಸ್ಟಮ್ ಬಗ್ಗೆ ಹೇಳ್ತಿದ್ದಲ್ಲ, ಸೇಮ್ ಸಿಸ್ಟಮ್ ಈಸ್ ಅವೈಲೇಬಲ್ ಇನ್ ಆಯುರ್ವೇದ ಆಲ್ಸೋ, ಯುನಾನಿ ಆಲ್ಸೋ, ಸಿದ್ಧ ಆಲ್ಸೋ ಆ್ಯಂಡ್ ಯೋಗ ನ್ಯಾಚುರೋಪತಿ. ಬಟ್ ಏನು ಅಂದರೆ ಜನಕ್ಕೆ ಗೊತ್ತಾಗಿಲ್ಲ ಅದು ಏನೇನು ಲಾಭ ಅಂತ. ಸೊ ನಾವು ಅದು ಜನಕ್ಕೆ ತಲುಪಿಸೋದಕ್ಕೆ ಆಯುಷ್ ಟಿವಿ ಅದಕ್ಕೆ ವರ್ಕ್ ಮಾಡ್ತಿದೆ. ಶಾರ್ಟ್ಲಿ ಎಲ್ಲನೂ ತಲುಪಿಸ್ತೀವಿ. ತಾವು ಹೇಳಿದ್ದು ಒಂದು ಟೇಕ್ ಅವೇ ಚೆನ್ನಾಗಿತ್ತು ಸರ್. ಪ್ರತಿ ಸಿಸ್ಟಮ್ಮು ಇಟ್ ಈಸ್ ಏಮಿಂಗ್ ಅಟ್ ಬೆಟರಿಂಗ್ ದ ಹ್ಯೂಮನ್ ಹೆಲ್ತ್. ಅಂದರೆ ನಮ್ಮ ಹೆಲ್ತ್ಗೋಸ್ಕರನೇ ಪ್ರತಿ ಸಿಸ್ಟಮ್ ಇರೋದು. ಯಾವಾಗ ಯಾವುದನ್ನು ಎಲ್ಲಿ ಅಳವಡಿಸ್ಬೇಕು ಅನ್ನೋ ನಾಲೆಜ್ ಇವತ್ತು ಭಾರಿ ಮುಖ್ಯ. ಅದು 100% ಬೇಕಾಗಿದೆ ಸರ್. ಅಪಾರ್ಟ್ ಫ್ರಮ್ ನಮ್ಮ ಎಮೋಷನ್ಸ್ ಬಗ್ಗೆ ತಾವು ಹೇಳಿದ್ರಿ, ಫುಡ್ಡು, ಇದೆರಡು ಬಿಟ್ಟು ಬೇರೆ ಏನು ಸರ್ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಇರೋದು ನಮ್ಮ ಹೆಲ್ತ್ ಮೇಲೆ? ಫುಡ್ ಅಂತ ಹೇಳ್ಬಿಟ್ಟು ಅದನ್ನು ಟಚ್ ಮಾಡಿಬಿಟ್ಟು ನಾನು ಹೇಳ್ತೀನಿ ಯಾಕೆ ಫುಡ್ಡು ಅಂತಂದರೆ, ನಾವು ಏನು ತಿಂತೀವೋ ಅದೇ ನಾವು ಆಗಿರ್ತೀವಿ. ನಾವು ಫುಡ್ಡು ತೊಗೊಳ್ಳುವಾಗ ನಮಗೆ ಏನು ಇಷ್ಟ, ಕೆಲವು ಹೋಟೆಲ್ಗೆ ಹೋಗ್ತೀರ, ಮೆನು ಕೊಡ್ತಾನೆ, ಮೆನು ಕೊಟ್ಟಾಗ ನಂಗೆ ಮಸಾಲೆ ದೋಸೆ ಇಷ್ಟ, ನಾನು ತಿನ್ನಬೇಕು ಅಂತ ಆಸೆ ಆಗುತ್ತೆ. ತಿನ್ನಿ. ಚಾನಲಲ್ಲಿ ಯಾರೋ ಒಬ್ಬರು ಟಾಪ್ ಹೀರೋ ಅಥವಾ ಹೀರೋಯಿನ್ ಹೇಳಿರ್ತಾರೆ, ಐ ಡೋಂಟ್ ಚೀಟ್ ಮಸಾಲೆ ದೋಸೆ ಬಿಕಾಸ್ ಟು ಮಚ್ ಆಫ್ ಆಯಿಲ್ ವಿಲ್ ಬಿ ದೇರ್. ಆಮೇಲೆ ತುಪ್ಪ ಹಾಕಿರ್ತಾರೆ, ಗೀ ಹಾಕಿರ್ತಾರೆ, ಇಟ್ಸ್ ವೆರಿ ಡೇಂಜರಸ್ಸು, ಅದು ಕೊಲೆಸ್ಟ್ರಾಲು ಪ್ರಾಬ್ಲಮ್ ಆಗುತ್ತೆ, ಕ್ಯಾಲರೀಸು ಹೆಚ್ಚಿಗೆ ಆಗುತ್ತೆ ರೀ. ಅಪ್ಪ ದೇವರೇ, ನೀವು ಯೋಚನೆ ಮಾಡಿ, ಯಾರು ಈ ಥರ ಡೆಪ್ತಾಗಿ ಹೋಗಿದ್ದಾರೆ ಅವರೇ ಬೇಗ ಸತ್ತಿರೋರು, ಎಲ್ಲ ಕಾಯಿಲೆ ಬಂದಿರೋರು ಅವರನ್ನೇ. ತಿನ್ಬಿಡ್ರಿ, ಸುಮ್ಮನೆ ಏನು ತಿನ್ನಬೇಕೋ ಅದು ತಿನ್ನಿ. ಆದರೆ ಇಲ್ಲಿ ತಿನ್ನಿ, ಏನು ತಿಂದರೂ ಏನಾಗಲ್ಲ. ಇಲ್ಲಿ ತಿನ್ನೋದಕ್ಕೆ ಒಳ್ಳೇದಿಲ್ಲ. ಇಲ್ಲಿ ಏನಲ್ಲಿ ಒಳ್ಳೆ ಯೋಚನೆ ಆಲೋಚನೆಯಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ, ನಮ್ಮ ಅಪ್ಪ ಅಮ್ಮ ಏನು ತಿಂತಿದ್ರು ಅದನ್ನೇ ತಿನ್ನಿ. ಹೊಸ್ದಾಗಿ ಬಾದಾಮ್ ಪಿಸ್ತಾ ಮಾರ್ನಿಂಗ್, ಆಮೇಲೆ ಅದಕ್ಕೆ ಫ್ರೂಟ್ಸು ಅದು ಮಿಕ್ಸ್ ಮಾಡಿಬಿಟ್ಟು ಶೇಕು ಅದನ್ನು ತೊಗೋಬೇಕು. ಅಲ್ಲಿ ಸ್ಕಿಪ್, ಆಮೇಲೆ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಅಂತೆ ಬೇಡ. ಏನು ಫಾಸ್ಟಿಂಗು ಬೇಡ. ಏನಕ್ಕೆ? ಆಯ್ತಪ್ಪ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಮಾಡ್ತೀರಾ, ಮಾಡಿದವ್ರು ಯಾರ್ಯಾರು ಏನಾಗೋರು ಅನ್ನೋದು ನೋಡ್ಕೊಂಬಂದು. ನನ್ನ ಹೆಸ್ರು ಹೇಳಲ್ಲ, ಇದೇ ನಿಮ್ಗೆ ಎಲ್ಲಿಂದ ನಿಮ್ಗೆ ಇನ್ಫಾರ್ಮೇಷನ್ ಬರುತ್ತೆ ಅಲ್ಲೇ ನೋಡಿ. ಯಾರು ಈ ಥರ ಮಾಡಿದಾರೋ, ಎಷ್ಟು ಸಲ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಇದು ಶುರು ಮಾಡಿದ್ಮೇಲೆ, ಏನಕ್ಕೆ ಹೋಗಿದ್ದಾರೆ? ಇಮ್ಯುನಿಟಿ ಬಿದ್ದೋಗುತ್ತೆ. ಬಾಡಿಗೆ ಅದರದ್ದೇ ಆದಂಥ ಒಂದು ರೀತಿ ಇರುತ್ತೆ. ನಾವು ವ್ಯಾಕ್ಸಿನ್ ತೊಗೊಳ್ತೀವಿ, ಏನು ವ್ಯಾಕ್ಸಿನಲ್ಲಿ ವಿಷಯನೇ ಕೊಡೋದು. ಏನದ್ರ ಬಗ್ಗೆ ನೀವು ಡಿಸೀಸ್ ಬರಬಾರ್ದು, ಆ ಡಿಸೀಸ್ನೇ ವೈರಸ್ ನಿಮ್ಮ ಒಳಗಡೆ ಇಂಜೆಕ್ಟ್ ಮಾಡೋದು. ಯಾಕೆ ಅಂದರೆ ನಮ್ಮ ಶರೀರಕ್ಕೆ ಗೊತ್ತಾಗಬೇಕು ಯಾರು ನಮ್ಮ ಶತ್ರು ಅಂತ. ನಾನು ಏನೂ ಬೇಡಪ್ಪ, ಎಲ್ಲ ಹೆಲ್ತಿಯಾಗೆ ತಿನ್ನಬೇಕು, ಪ್ರೋಟೀನ್ ಇರಬೇಕು, ಅದಿರಬೇಕು, ಎಲ್ಲ ಹೈಜಿನಿಕ್ ಆಗಿರ್ಬೇಕು. ಆಮೇಲೆ ಇದು ನೀರನ್ನು ಅಷ್ಟೇ, ಅದು ಆಲ್ಕಲೈನ್ ವಾಟರ್ ಇರಬೇಕು, ಅದನ್ನೇ ತೊಗೊಳ್ಳೋದು. ಮಾತು ಹೇಳ್ತೀನಿ, ಅವನ್ನೆಲ್ಲ ತಗೊಂಡು ನಾನು ಹೆಲ್ತಿಯಾಗಿ ಇರ್ತೀನಿ ಅಂತ ನೀನು ಥಿಂಕ್ ಮಾಡ್ತಿದ್ದೆಯಲ್ಲ, ದೇವರು ನಮ್ಗೆ ನೀರು ಕೊಡ್ತಾವನಲ್ಲ, ಅವ್ನಿಗೆ ಅದು ತಲೆಯಲ್ಲಿ ಇದ್ದಿಲ್ವ ಏನು ನೀರು ಕುಡಿಬೇಕು ಅಂತ. ಕಾವೇರಿಲಿ ಏನು ಬರುತ್ತೆ ಎಲ್ಲ ಅಂಶಗಳು ಅದರಲ್ಲೇ ಇರುತ್ತೆ. ಸುಮ್ಮನೆ ಆ ನೀರು ಕುಡೀರಿ, ಅದನ್ನು ಟೆಸ್ಟ್ ಮಾಡಿ. ಟೆಸ್ಟ್ ಯಾರ ಕೈಲಿ ಮಾಡಿರೋದು? ಎಕ್ವಿಪ್ಮೆಂಟ್ ಸೇಲ್ ಮಾಡಬೇಕು, ಆಲ್ಕಲೈನ್ ವಾಟರ್ ಸೇಲ್ ಮಾಡಬೇಕು, ಮಿನರಲ್ ವಾಟರ್ ಸೇಲ್ ಮಾಡಬೇಕು. ಫುಡ್ಡು ಬಾದಾಮಿಂದ ಹಿಡಿದು ನೀವು ನೋಡಿ, ನಮ್ಮಲ್ಲಿ ಗೋಧಿ ಯಾವಾಗ ಬಂತು ಅಂತ ಸ್ವಲ್ಪ ರಿಸರ್ಚ್ ಮಾಡಿ. ಇವೆಲ್ಲನೂ ನಮ್ಗೆ ತಂದು ಹಾಕಿದ್ರು, ಏನಕ್ಕೆ? ಸೇಲ್ಸ್ ಆಗಲಿ ಅಂತ. ನಮ್ಮನ್ನೆಲ್ಲ ಕಂಟ್ರೋಲ್ ಮಾಡಿಬಿಟ್ಟು ಅವ್ರು ಹೇಳ್ದಂಗೆ ನಾವು ಕುಣಿಯೋಂಗೆ ಮಾಡ್ತಿರೋರು ಯಾರು ಅಂದರೆ, ತಪ್ಪು ತಿಳ್ಕೊಬೇಡಿ, ಫಾರ್ಮಾ ಇಂಡಸ್ಟ್ರಿ ಅವರೇ ಫುಡ್ ಇಂಡಸ್ಟ್ರಿನ ಇಟ್ಕೊಂಡಿರೋದು.
ಇವರಿಬ್ಬರು ಇಂಥದ್ದು ತಿಂದರೆ ಒಳ್ಳೇದು, ಇಂಥದ್ದು ತಿಂದೇ ಇದ್ರೂ ಕೆಟ್ಟದ್ದು ಅನ್ನೋದನ್ನು ಹೇಳ್ತಾರೆ. ಇದನ್ನು ಯಾರು ಕೇಳಿಂದ ಹೇಳಿಸ್ತಾರೆ? ಇನ್ಫ್ಲೂಯೆನ್ಸರ್ಸು. ಯಾರು ಇನ್ಫ್ಲೂಯೆನ್ಸರ್ಸು? ಆ್ಯಕ್ಟ್ರೆಸಸ್ ಹಿಡಿದು ಟಾಪ್ ಇನ್ಫ್ಲೂಯೆನ್ಸ್ ಅವ್ರ ಬಾಯಿಂದ ಹೇಳಿಸ್ಬಿಡ್ತಾರೆ. ಈ ದೊಡ್ಡ ದೊಡ್ಡ ತಂಡ ಕೂಲ್ ಡ್ರಿಂಕ್ಸ್ ಬರುತ್ತಲ್ಲ, ಅವ್ರು ಯಾರು ಆ್ಯಡ್ ಕೊಡ್ತಾರೋ ಅವ್ರು ಯಾರು ಕುಡಿಯೋದೇ ಇಲ್ಲ. ಇನ್ನೊಬ್ರು ಯಾರೋ ಒಬ್ರು ಇದ್ದಾರೆ, ನಾನು ಹೆಸರು ಹೇಳ್ತೀನಿ, ವಾರನ್ ಬಫೆಟ್ ಅವರು. ಡೈಲಿ ಬೆಳಗ್ಗೆ ಬ್ರೇಕ್ಫಾಸ್ಟು ಅದೇನದು ಬರ್ಗರು, ಮತ್ತು ಮೆಕ್ಡೊನಾಲ್ಡ್ಸ್ ಬರ್ಗರು, ಆಮೇಲೆ ಥಮ್ಸಪ್ ಕೋಕ್ ಕುಡಿತೀನಿ ಅಂತ ಹೇಳ್ತಾರೆ. ಸೊ ಹಂಗಾಗಿ ನಾನು ಇಷ್ಟು ವರ್ಷ ಅದು ಆರೋಗ್ಯವಾಗಿದ್ದೀನಿ. ನೀನು ಡೈಲಿ ಹೋಗಿ ನೋಡಿದ್ದೀರ ಅವರು ಅದನ್ನೇ ತಿಂತಾರೆ ಕುಡಿತಾರೆ ಅಂತ. ಓಕೆ, ಅವ್ರು ತಿಂತಾರೆ ಕುಡಿತಾರೆ, ಯಾಕೆ ಅಂದರೆ ಬಾಡಿ ಅಡ್ಜಸ್ಟ್ ಆಗಿದೆ. ನೀವು ಸುಮ್ಮನೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮ್ಮ ಒಳಗಡೆ ಯಾರು ನಿಮ್ಮ ಶತ್ರು ಮಿತ್ರರು ಅನ್ನೋದು ನಿಮ್ಮ ಬಾಡಿ ಡಿಟೆಕ್ಟ್ ಮಾಡಿಬಿಟ್ಟು ಅದು ಎಲ್ಲನೂ ನೋಡ್ಕೊಳ್ಳುತ್ತೆ. ಸುಮ್ಮನೆ ನಮ್ಮಲ್ಲಿ ಏನಿದೆ ನೈವೇದ್ಯ ಪ್ರಸಾದ ಅಂತೀನಿ. ಬೇಕಾಗಿರೋದು ಭಾವನೆಗಳು ಇಂಪಾರ್ಟೆಂಟು. ನೀವು ಪ್ರಸಾದ ಅಂತ ಸ್ವೀಕರಿಸಿದ ಕೂಡಲೇ ವಿಷಾನ ಅಮೃತ ಆಗುತ್ತೆ. ಪ್ರತಿಯೊಂದು ನಮ್ಮ ಸಿಸ್ಟಮ್ ಹೆಂಗಿದೆ ಅಂದರೆ ಸೈಂಟಿಫಿಕ್ ಬೇಸ್ಡ್ ಇದೆ. ಯಾವುದೋ ನಮ್ಮ ರಿಲಿಜನ್ ಬೇಸ್ಡು. ಯಾವಾಗ ಬ್ರಿಟಿಷರ್ಸ್ ಬಂದರೂ ಕರ್ಬ್ ಮಾಡಿಬಿಟ್ರು. ಕರ್ಬ್ ಮಾಡಿ ಅವ್ರು ನಮ್ಮ ಸಿಸ್ಟಮ್ನ ಅಳವಡಿಸ್ತಾರೆ, ಅವ್ರ ಸಿಸ್ಟಮ್ ನಮ್ಗೆ ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾರೆ. ನಾವು ಅದನ್ನು ಪಾಲಿಸ್ತಾ ಇದ್ದೀವಿ. ಈಗ ಮೆಕ್ಡೊನಾಲ್ಡು, ಪಿಜ್ಜಾ, ಅದು ಬೇರೆ ಬೇರೆದೆಲ್ಲ ಇದೆಲ್ಲ, KFC ಅವೆಲ್ಲ ಸರ್, ಅವೆಲ್ಲ ನಮ್ಮ ಸಿಸ್ಟಮ್ ಅಲ್ಲವೇ ಅಲ್ಲ. ಅದನ್ನು ತಿಂತಾ ಇದೀವಲ್ಲ, ರೋಗ ಬಂದೇ ಬರುತ್ತೆ. ನಮ್ಮ ಸಿಸ್ಟಮ್ ಏನಲ್ಲಿ ಅನ್ನ ಸಾರು, ಮುದ್ದೆ, ಪಲ್ಯ, ಚಪಾತಿ, ಏನು ರೀ ಅದ್ಭುತವಾಗೈತೆ ರೀ. ಸುಮ್ಮನೆ ನಿಮ್ಗೆ ಏನು ಅನಿಸುತ್ತೋ ಅದನ್ನು ತಿನ್ನಿ. ಒಂದೊಂದ್ಸಲ ಕೋಕ್ ಕುಡಿರಿ, ಥಮ್ಸಪ್ ಕುಡಿರಿ. ಯಾಕಂದ್ರೆ ಒಳಗಡೆ ಗೊತ್ತಾಗಬೇಕಲ್ಲ ಥಮ್ಸಪ್ ಡೇಂಜರ್, ಒಳ್ಳೇದು ಕೆಟ್ಟದ್ದು ಅಂತ. ಇಮ್ಯುನಿಟಿ ಹೆಂಗೆ ಬೂಸ್ಟ್ ಆಗುತ್ತಲ್ಲ. ನೆಗೆಟಿವ್ ತೊಗೊಂಡ್ರು ಅದನ್ನು ಹರಗಿಸುವಷ್ಟು ತಾಕತ್ತು ಬಾಡಿಲಿರಬೇಕು. ಆ ಕೆಪಾಸಿಟಿ ಡೆವಲಪ್ ಮಾಡಬೇಕು. ಅದಕ್ಕೆ ಎಲ್ಲದು ಇಮ್ಯುನಿಟಿ ಬೂಸ್ಟ್ ಆಗಬೇಕು. ಹೋಮಿಯೋಪತಿ ಸಿಸ್ಟಮ್ ಅವರು ಹೆಂಗೆ ಅಂದರೆ, ನಿನ್ನ ನೇಚರ್ ಏನಪ್ಪ, ನಿನ್ನ ಗುಣ ಏನು ಎಲ್ಲ ತಿಳ್ಕೊಂಡು ಅವ್ರು ಯಾವುದನ್ನು ಬಿಡುವನಲ್ಲ. ಆದರೆ ಲೈಫ್ ಸ್ಟೈಲ್ನ ಕರೆಕ್ಷನ್ ಮಾಡ್ತಾರೆ. ಏನು ಚೆನ್ನಾಗಿದೆ ರೀ, ನಿಜ ಹೇಳ್ತೇನೆ. ಆ್ಯಡ್ಸ್ ಆಫ್ ಹೋಮಿಯೋಪತಿ ಸಿಸ್ಟಮ್ಗೆ ನಾನು ಏನಾರ ಆಗಲಿ ಜುಲೈ ವಿತಿನ್ 10 or 15 ಡೇಸ್ ಒಳಗಡೆ ಹೋಮಿಯೋಪತಿ ಅವ್ರನ್ನ ಒಂದು ಕಡೆ ಸೇರಿಸಿ ಒಂದು ಟೀಮ್ ಮಾಡಿಬಿಟ್ಟು ಅಫಿಷಿಯಲಾಗಿ ಆಯುಷ್ ಟಿವಿಯಿಂದ ಲಾಂಚ್ ಮಾಡ್ತೀವಿ. ಪ್ರತಿ ಮನೆಯವರು ಹೋಮಿಯೋಪತಿ ಲೈಫ್ ಸ್ಟೈಲ್ ಅಳವಡಿಸ್ಕೊಂಬಿಡಿ. ನಿಮ್ಗೆ ಏನು ಕಾಯಿಲೆನೂ ಬರೋಲ್ಲ, ಜೊತೆಲಿ ಇರೋದು ಹೊಂಟೋಗುತ್ತೆ. ಏನು ಬೇಕಾದ್ರೂ ತಿನ್ಬೋದ್ರಿ. ಇಮ್ಯುನಿಟಿ ಜಾಸ್ತಿ ಇತ್ತು ಅಂದರೆ ನಮಗೇನೂ ಆಗಲ್ಲ. ಸರ್, ಇನ್ನೊಂದು ಪ್ರಶ್ನೆ ಕೇಳಬೇಕಂತ. ಈಗ ನಿಮ್ಗೆ ಅನ್ಸಿದ್ರೆ ತಿನ್ಬಿಡಿ ಅಂತ ತಾವು ಹೇಳಿದ್ರೆ, ಈಗ ಯಾರೋ ಒಬ್ರು ಡಯಾಬಿಟಿಕ್ ಇರ್ತಾರೆ, ಸ್ವೀಟ್ ತಿನ್ನಬೇಕು ಅನಿಸುತ್ತೆ, ಬಟ್ ಅವ್ರು ತಿನ್ನಬಾರ್ದಲ್ವ ಸರ್? ಬಟ್ ಆ ಥರ ಟೈಮಲ್ಲಿ ಹೆಂಗೆ ಇದು ಮಾಡ್ಕೊಬೇಕು? ಚೆನ್ನಾಗಿ ಕೇಳಿದ್ರೆ, ಇದು ಈಗ ಹಣ್ಣು ತಿನ್ನಬಾರ್ದು. ಡಯಾಬಿಟಿಸರು ಬಾಳೆಹಣ್ಣು ತಿನ್ಬೋದು. ಮಾವಿನಹಣ್ಣು ಸೀಸನ್ ತಿನ್ನಲೇಬಾರ್ದು. ಎಂಥ ರಾಂಗ್ ಮಾಹಿತಿ ಅಂದರೆ, ಮಾವಿನಹಣ್ಣು ಸ್ವೀಟ್ ಇದೆ, ಅದರಲ್ಲಿ ಫ್ರುಕ್ಟೋಸ್ ಇದೆ, ಗ್ಲೂಕೋಸ್ ಇಲ್ಲ. ಆ್ಯಕ್ಚುಲಿ ಡಯಾಬಿಟಿಕ್ ಅನ್ನೋ ಬೆಳಗ್ಗೆ ಅವನ ಹಣ್ಣನ್ನು ತಿಂದರೆ ಅವ್ನಿಗೆ ಹೆಲ್ತ್ ಒಳ್ಳೆಯದು. ಹಣ್ಣು ತಿನ್ನಲೇಬೇಕು ಡಯಾಬಿಟಿಕ್ ಅವರು. ಹಣ್ಣು ತಿನ್ನಬಾರ್ದು ಅಂದ್ಬಿಡ್ತಾರೆ. ಆದರೆ ಒಂದು ವಿಚಾರ, ತಿಂದಿದ್ದ ತಕ್ಕ ಓಡಾಡಿ. ಡಯಾಬಿಟಿಸ್ ಏನಕ್ಕೆ ಬರುತ್ತೆ ಅಲ್ಲೇ? ಮತ್ತು ಇಮೋಷನು, ಸ್ಟ್ರೆಸ್ಸು. ನೀವು ತಿನ್ನೋದ್ರ ಬಗ್ಗೆ ಏನು ಪ್ರಿಕಾಷನರಿ ತೊಗೊಳ್ತೀರಾ, ಅದಕ್ಕಿಂತ ಹೆಚ್ಚು ಪ್ರಿಕಾಷನರಿ ಇಲ್ಲೇನು ತಿನ್ನಕ್ಕೆ ಹೋಗಬೇಡಿ. ಹೋದರೆ ಹೋಯ್ತು, ಒಂದು ಕೇಸ್ ಬಿದ್ದಾಯ್ತು ಅಂತ ತಿಳ್ಕೊಳ್ಳಿ. ನೀವು ಸರಿನೋ ತಪ್ಪೋ ಏನೋ ಒಂದು ಕೋರ್ಟಲ್ಲಿ ಕೇಸ್ ಬಿತ್ತು, ಪಾರ್ಟ್ ಆ್ಯಂಡ್ ಪಾರ್ಸಲ್ ಎಲ್ಲನೂ ಈಸಿ ಆಯ್ತು. ಅಲ್ಲಿ ಮನೇಲಿ ಏನೋ ಒಂದು ಸಾವಾಗೋಯ್ತು, ಡೆತ್ ಆಗೋಯ್ತು, ನಿಮ್ಮವ್ರು ಬೇಕಾದವರು ಇವತ್ತು ಅವ್ರು ಮುಂದೆ ಹೋದ್ರೆ ನಾನು ಹಿಂದೆ ಬರ್ತೀನಿ. ನಿಮ್ಗೇನು ಬರೋಲ್ಲ, BP ಬರೋಲ್ಲ, ಶುಗರು ಬರೋಲ್ಲ. ಅದಕ್ಕೆ ನಮ್ಮಲ್ಲಿ ಸನ್ಯಾಸತ್ವ ತೊಗೊಂಡು ಯೋಗಿಗಳು ಏನಕ್ಕೆ ಆಗೋರು ಅಂದರೆ, ನೀವು ಮೊನ್ನೆ ಇದಾಯ್ತಲ್ಲ ಮಹಾಕುಂಭ, ಅಲ್ಲಿ ಬಂದವರು ಯಾರೂ ಡಾಕ್ಟ್ರ್ ಹತ್ರ ಹೋಗಿರಲ್ಲ. ನಾನು ಒರಿಜಿನಲ್ಲಿ ಆ ಕುಂಭಮೇಳಕ್ಕೆ ಬಂದಂತಹ ಅಘೋರಿಗಳು ಇರ್ಬೋದು, ನಾಗಸಾಧುಗಳು ಇರ್ಬೋದು, ಯೋಗಿಗಳು ಇರ್ಬೋದು, ಅವ್ರು ಯಾರೂ ನಮ್ಮಂಗೆ ವಿಟಮಿನ್ಸು, ಪ್ರೋಟೀನ್ಸು ಅವನ್ನೇನೂ ನೋಡಲ್ಲ. ಶಿವಾರ್ಪಣಂ. ಆಮೇಲೆ ನೇಚರ್ ಅವ್ರು ನೋಡ್ಕೊಳ್ಳುತ್ತೆ. ದೇ ಆರ್ ಶಿವ, ದೇ ಆರ್ ಲಾರ್ಡ್ ಶಿವ. ಆ ಲೈಫ್ ಸ್ಟೈಲಲ್ಲಿ ನೆಮ್ಮದಿಯಾಗಿ ಆರಾಮಾಗ್ರೆ. ಅದು ಎಲ್ಲಿ ಹೋಗ್ತಾರೆ ನೀರು ಅದನ್ನು ಕುಡಿತಾರೆ, ಏನು ಸಿಗುತ್ತೋ ಅದು ತಿಂತಾರೆ, ಕೊಟ್ಟಿದ್ದು ತಿನ್ಕೊಂಡು ಹೋಗ್ತಾ ಇರ್ತಾರೆ ಅವರು. ಯಾಕೆ ಅಂದರೆ ಅವ್ರು ಏನದ್ರ ಮೇಲೆ ಅಟ್ಯಾಚ್ಮೆಂಟ್ ಇಲ್ಲ. ವಾಟರ್ ಬಿಲ್ ಕಟ್ಟಂಗಿಲ್ಲ, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಂಗಿಲ್ಲ, ಬಾಡಿಗೆ ಕಟ್ಟಂಗಿಲ್ಲ, ಆಮೇಲೆ ಏನು ಕಮಿಟ್ಮೆಂಟ್ ಇಲ್ಲ, EMI ಇಲ್ಲ. ಎಲ್ಲದಕ್ಕಿಂತ ಇಂಪಾರ್ಟೆಂಟು ಗಂಡ ಹೆಂಡತಿ ಪ್ರಾಬ್ಲಮ್ ಇಲ್ಲ. ಗಂಡ ಹೆಂಡತಿ ಪ್ರಾಬ್ಲಮ್ ಮಕ್ಕಳಿಲ್ಲ. ಸೊ ಇಲ್ಲಿ ಏನಾಯ್ತಲ್ಲಿ ಡಿಟ್ಯಾಚ್ಡ್. ಅವ್ರಿಗಿಂತ ಪವರ್ಫುಲ್ಲು ನಾವುಗಳು. ಯಾಕೆ ಅಂದರೆ ನಾವು ಎಲ್ಲ ಇದ್ದೂ ಡಿಟ್ಯಾಚ್ಡ್ ಆಗಿಬಿಟ್ರೆ ಅವ್ರು ಪವರ್ಫುಲ್ಲು, ನಾವು ಪವರ್ಫುಲ್ಲು. ಇದಾಯಿತು ಅಂದರೆ ಏನಾಗುತ್ತೆ ಅಲ್ಲೇ ನಿಮ್ಮ ಗ್ರೋತ್ ಆಗುತ್ತೆ, ಡೆವಲಪ್ಮೆಂಟ್ ಆಗುತ್ತೆ. ಬರೀ ಹೆಲ್ತ್ ಒಂದೇ ಅಲ್ಲ, ನೀವು ವೆಲ್ತಿಂದ ಹಿಡಿದುಬಿಟ್ಟು ನಿಮ್ಗೆ ಏನೇನು ಬೇಕು ಎಲ್ಲನೂ ಸಿಗುತ್ತೆ. ನಮ್ಮ ಬಾಡಿ ಎಷ್ಟು ಪವರ್ಫುಲ್, ಮೈಂಡ್ ಎಷ್ಟು ಪವರ್ಫುಲ್ಲು ಅಂದರೆ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ನಾನು. ರಿಸರ್ಚ್ ಬೇಸ್ಡ್, ಆಮೇಲೆ ನಾನು ಏನೇ ಮಾತಾಡುವಾಗ್ಲೂ ಸೈನ್ಸು ರಿಸರ್ಚ್ ಬೇಸ್ಡೇ ಮಾತಾಡ್ತೀನಿ.
ಇಲ್ಲಿ ಕೂತಿರೋನು ಎಜುಕೇಟೆಡು, ಕೇಳ್ತಿರೋ ನೀವುಗಳು ಎಜುಕೇಟೆಡು. ಯಾವುದೂ ಶಾಸ್ತ್ರ ಆಟೇಬಲ್, ವಿತ್ ಸೈನ್ಸ್ ಇರಬೇಕು, ಶಾಸ್ತ್ರನೂ ಸೈನ್ಸ್ ಇರಬೇಕು. ಅದ್ರ ಬೇಸ್ ಮೇಲೇ ಮಾತಾಡ್ತೀನಿ ನಾನು. ಸೊ ನಿಮ್ಗೆ ನಾನು ಇಷ್ಟೇ ಹೇಳೋದು, ಇದಕ್ಕಿಂತ ಟಾಪ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಯಾವುದೂ ಇಲ್ಲ. ಇಲ್ಲಿರುವಂಥ ಹೈಟೆಕ್ಕು ಟಾಪ್ ಮೋಸ್ಟು ವರ್ಲ್ಡಲ್ಲ, ಯೂನಿವರ್ಸಲ್ಲ ಟಾಪ್ ಮೋಸ್ಟು ಮಿರಾಕಲ್ ಕ್ರಿಯೇಟ್ ಮಾಡೋ ತಾಕತ್ತು ನಮ್ಮ ಮೈಂಡಿಗಿದೆ. ಇದನ್ನು ತಿಳ್ಕೊಳ್ಳಿ. ಅದು ಬಿಟ್ಬಿಟ್ಟು ಅವನು ಯಾರೋ ಲೈಕ್ಸ್ ಹೆಚ್ಚಿಗೆ ಆಗಬೇಕು ಅಂತ ನಮ್ಮಲ್ಲೇ ಇದೆ. ಇಲ್ಲಿ ಏನಾಗುತ್ತೆ, ನಾವು ಲೈಕ್ಸ್ ಯಾರಿಗೆ ಕೊಡ್ತೀವಿ, ಆಮೇಲೆ ಸಬ್ಸ್ಕ್ರೈಬ್ ಯಾರಿಗೆ ಹಾಕ್ತೀವಿ ಅಂದರೆ, ಟಾಪ್ ಸಿಂಗರ್ ಇದ್ದಾರೆ ನಮ್ಮ ದೇಶದಲ್ಲೇ, ಅವ್ರಿಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇಲ್ಲ, ಲೈಕ್ಸ್ ಇಲ್ಲ. ನಾರ್ಮಲ್ ಸಿಂಗರು ನೋಡೋಕೆ ತುಂಬ ಚೆನ್ನಾಗಿದೆ ಆಕೆ, ಅವ್ರ ಸಬ್ಸ್ಕ್ರೈಬರು ಲೈಕ್ಸ್ ಜಾಸ್ತಿ. ಇಂಥ ಜನ ನಂಬ್ಕೊಂಡು ನೀವು ಹೋಗ್ಬಿಟ್ರೆ ಮುಗ್ದೋಯ್ತು. ಸ್ಟಫ್ ಯಾವುದಿದೆ ಎಲ್ಲಿಲ್ಲ ಅನ್ನೋದು ಡಿಸಿಷನ್ ನೀವು ತಗೋಬೇಕು. ಭಾರಿ ಚೆನ್ನಾಗಿ ಹೇಳಿದ್ರಿ ಸರ್. ಅಂದರೆ ಎಷ್ಟು ಒಂದು ಮೆಟೀರಿಯಲಿಸ್ಟಿಕ್ ವರ್ಲ್ಡಲ್ಲಿ ಇದ್ದೀರಿ ಅಂದರೆ ಟ್ಯಾಲೆಂಟ್ ಅಲ್ಲ, ಲುಕ್ಸೇ ಇಲ್ಲೆಲ್ಲ ಭಾರಿ ಇಂಪಾರ್ಟೆಂಟ್. ಖಂಡಿತ ಸರ್. ಸರ್ ಲೈಟಾಗಿ ತಾವು ಎಕ್ಸಸೈಸ್ ಬಗ್ಗೆ ಟಚ್ ಮಾಡಿದ್ರಿ, ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಇದು ಅಂತ. ಈ ಫಿಸಿಕಲ್ ಆ್ಯಕ್ಟಿವಿಟಿ ಹೆಂಗೆ ಸರ್? ಇದ್ರ ಬಗ್ಗೆ ಭಾರಿ ಕನ್ಫ್ಯೂಷನ್ ಇದೆ. ಕೆಲವರು ಹಿಂಗೆ ನಡಿಬೇಕು ಅಂತಾರೆ, ಕೆಲವರು ಉಲ್ಟಾ ನಡೆದ್ರೆ ಒಳ್ಳೇದಂತಾರೆ, ಕೆಲವರು ಶೂಸ್ ಇಲ್ಲದೆ ನಡಿಬೇಕು ಅಂತಾರೆ. ಒಂದು ನಡೆಯೋದ್ರ ವಿಷಯನೇ ಇಷ್ಟು ಕನ್ಫ್ಯೂಷನ್ನು. ಹೆಂಗೆ ಸರ್ ನಮ್ಮನ್ನು ನಾವು ಫಿಟ್ಟಾಗಿ ಆ್ಯಕ್ಟಿವ್ ಆಗಿ ಹೆಂಗೆ ಇಟ್ಕೊಳ್ಳೋದು? ಸರ್ ನೀವು ನಡೆಯೋದು ಅಂತಂದರೆ, ನಮ್ಮ ಕಾಯಿಲೆಗಳು ಶುರು ಆಗಿದ್ದು ಯಾವಾಗ ಗೊತ್ತಾ? ಚಪ್ಪಲಿ ಇಂಟ್ರಡ್ಯೂಸ್ ಆದಮೇಲೆ. ಆ್ಯಕ್ಚುಲಿ ಚಪ್ಪಲಿ ಹಾಕ್ಕೊಳ್ಳೇಬಾರ್ದು. ನಾವು ಇದು ಮಾಲೆ ಹಾಕ್ಕೊಳ್ತೀವಿ, ಮಾಲೆ ಹಾಕ್ಕೊಂಡಾಗ ನಾವು ಚಪ್ಪಲಿ ಹಾಕ್ಕೊಳ್ಳಲ್ಲ. ನೀವು ಆ ಟೈಮಲ್ಲಿ ಎಂಥ ಸೈನ್ಸ್ ಇದೆ ನೋಡಿ. ಶಬರಿಮಲೆ ಸ್ವಾಮಿ ಅಯ್ಯಪ್ಪಂದು ಅದ್ಭುತವಾದಂಥ ಸೈನ್ಸು. ತಣ್ಣೀರು ಸ್ನಾನ ಮಾಡಬೇಕು, ಬ್ರಹ್ಮಚರ್ಯ ಕಾಪಾಡಬೇಕು, ಇಷ್ಟು ದಿನ ಅಂತ ಪಾಲಿಸಬೇಕು, ಚಪ್ಪಲಿ ಹಾಕೋಂಗಿಲ್ಲ, ಜಪ ಧ್ಯಾನ ಪೂಜೆ ಭಜನೆ ಮಾಡಬೇಕು, ಊಟನೂ ಅಷ್ಟೇ ತಾವೇ ಕುಕ್ ಮಾಡಿಬಿಟ್ಟು ತಿನ್ನಬೇಕು, 3 ಹೊತ್ತು ಮಂತ್ರ ಆಗ್ತಿರುತ್ತೆ. ಇವೆಲ್ಲ ಪ್ರೋಸೆಸ್ ಹೋಗಿ ಮಾಲೆ ಹಾಕ್ಕೊಂಡು ದರ್ಶನ ಮಾಡ್ಕೊಂಡು ವಾಪಸ್ ಬರೋ ಅಷ್ಟರಲ್ಲಿ ಅವನಿಗೆ ವೆಲ್ತು ಪೀಸು ಪ್ರಾಸ್ಪರಿಟಿ ಎಲ್ಲನೂ ಸಿಕ್ಬಿಟ್ಟಿರುತ್ತೆ. ಏನೇನು ಸಾಲಗಳಿದೆ ಅವೆಲ್ಲ ತಿರೋಗ್ಬಿಡುತ್ತೆ, ಆರೋಗ್ಯ ಸಮಸ್ಯೆಗಳು ಎಲ್ಲ ಹೋಗ್ಬಿಡುತ್ತೆ. ಅವನಂತೂ ಅಯ್ಯಪ್ಪ ಸ್ವಾಮಿ ಎಲ್ಲ ಪವಾಡ ಮಾಡೋ. ಅಯ್ಯಪ್ಪ ಸ್ವಾಮಿ ಗ್ಯಾರಂಟಿ ಇದ್ದಾರೆ. ಎಲ್ಲಿದ್ದಾರೆ? ನಮ್ಮೊಳಗಡೆನೇ ಇದ್ದಾರೆ. ಏನಲ್ಲಿ ಪಾಲಿಸ್ತೀವಿ ಅದನ್ನಲ್ಲಿ ಡೈಲಿ ಪಾಲಿಸ್ಬಿಡಿ. ಇಷ್ಟೇ ಸಿಂಪಲ್ಲು ಫಾರ್ಮುಲಾ. ಸೊ ಆರೋಗ್ಯವಾಗಿರ್ಬೇಕು. ನೀವು ಅಲ್ಲೆಲ್ಲೂ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡಾಗ ಕಮ್ಮಿ ತಿನ್ನಬೇಕು ಅಂತ ಹೇಳಲ್ಲ. ಪ್ರೋಟೀನ್ ವಿಟಮಿನ್ಸು ಮಿನರಲ್ಸ್ ಇರಬೇಕು ಅಂತ ಹೇಳಲ್ಲ. ಹೊಟ್ಟೆ ಹಸಿತಾ ಬಾಳೆ ಎಳೆ ಮೇಲೆ ಹಾಕ್ಕೊಂಡು ನೀವೇ ಮಾಡ್ಕೊಳ್ಳಿ. ಯಾಕೆ ಅಂದರೆ ಪ್ರಸಾದ ತಿನ್ನಿ. ಇವತ್ತು ಅಷ್ಟೇ ನಾವು ನಮ್ಮದೊಂದು ಹೋಟೆಲಿದೆ, ಪ್ರಸಾದ ಕ್ಷೇತ್ರ ಅಂತಿದೆ. ಯಾಕೆ ಅದನ್ನು ಮಾಡಿದ್ದು ಅಂದರೆ, ಇವತ್ತು ಕೂಡ ಜಪ ಧ್ಯಾನ ಮಾಡಿಬಿಟ್ಟೆ ಕುಕ್ ಮಾಡೋದು ನಮ್ಮ ಹೋಟ್ಲಲ್ಲಿ. ಮಾಡಿಬಿಟ್ಟು ಅದನ್ನು ನಾವು ಪ್ರಸಾದ ಅಂತ ನೈವೇದ್ಯ ಇಟ್ಬಿಟ್ಟು ಕೊಡೋದು. ಈ ಥರ ಪ್ರತಿಯೊಂದು ಮನೆಯಲ್ಲೂ ಪ್ರಸಾದ ಆಗಿ ನೀವು ಸ್ವೀಕರಿಸಿದ್ರೆ ಏನು ಕಾಯಿಲೆನೂ ಬರಲ್ಲ. ಆಯ್ತಪ್ಪ ಹೋಟ್ಲಿಗೆ ಹೆಂಗ್ರಿ ನಾವು ಹಂಗೆ ಸ್ವೀಕರಿಸು, ತಿನ್ನೋ ಮುಂಚೆ ಶಿವಾರ್ಪಣಮ್ಮಂತ ಅಲ್ಲೇ ಅರ್ಪಣೆ ಮಾಡಿಬಿಟ್ಟು ನೈವೇದ್ಯ ಆಗೋಯ್ತು. ಪ್ರಸಾದ ಅಂತ ತಿನ್ನಿ, ಮುಗೀತಲ್ಲಿ ಏನೇನು ದೋಷ ಅಂತ ಎಲ್ಲ ಹೋಗ್ಬಿಡುತ್ತೆ. ಹೌದಾ? ಇವತ್ತು ಅದನ್ನೇ ಕ್ವಾಂಟಮ್ ಫಿಸಿಕ್ಸಲ್ಲಿ ಕಂಡುಹಿಡ್ತಿರೋದು, ಅದನ್ನೇ ಎನರ್ಜಿ ಅಂತ ಹೇಳ್ತಿರೋದು. ಹಿಂದೆ ನಾವುಗಳು ಹೇಳ್ದಾಗ ನಾವು ತೊಗೊಂಡಿಲ್ಲ ಜನ, ಅವ್ರು ಹೇಳ್ದಾಗ ಬಿಳಿ ಸ್ಕಿನ್ನವ್ರು ಹೇಳ್ದಾಗ ನಾವು ತೊಗೊಳ್ತಾ ಇದ್ವಿ. ಸರಿ, ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಎಕ್ಸಸೈಸ್ ಏನು ಮಾಡಬೇಕು ಅಂದರೆ, ಡೈಲಿ ನೀವು ಮಾಮೂಲಿ ಮನೆ ಏನು ಕೆಲಸ ಮಾಡ್ಕೋ ಅದೇ ಕೆಲಸ ಮಾಡಿ. ಗಿಡಕ್ಕೆ ನೀರು ಹಾಕಿ, ಅಂಗಡಿಗೆ ಹೋಗ್ಬೇಕಾ ಸ್ಕೂಟ್ರು ಅಥವಾ ಕಾರ್ ತೊಗೊಂಡು ಹೋಗ್ಬೇಡಿ, ನಡ್ಕೊಂಡು ಹೋಗಿ ಬನ್ನಿ. ಮೆಟ್ಲು ಸ್ಟೇರ್ಸ್ ಇದ್ದರೆ ಹತ್ತೋದು ಇಳಿಯೋದು ಮಾಡಿ. ಟೈಮ್ ಇತ್ತು ಅಂದರೆ ಸ್ವಲ್ಪ ಆಸನಗಳು ಪ್ರಾಣಾಯಾಮ ಮಾಡಿ ಅಥವಾ ಸೂರ್ಯ ನಮಸ್ಕಾರ ಮಾಡಿ. ಅಷ್ಟು ಓವರ್ ಮಾಡಬೇಡಿ. ಯಾಕೆ ಓವರ್ ಮಾಡಬೇಡಿ ಅಂತಂದರೆ, ಈ 6 ಪ್ಯಾಕ್ಸು ಹಿಂಗೆ ಬಾಡಿ ಮಾಡಬೇಕು ಸರ್, ನಾವು ತಿನ್ನೋ ಸರಿ ಇಲ್ಲ, ಕೆಮಿಕಲ್ ಪೆಸ್ಟಿಸೈಡ್ ಹಾಕಿರುವಂಥದ್ದು, ಸ್ಟ್ರೆಸ್ ಲೆವೆಲ್ ಜಾಸ್ತಿ, ವಾತಾವರಣ ಸರಿ ಇಲ್ಲ. ಅವ್ನು ಮಾಡೋಕ್ಕೆ ಹೋಗ್ಬಿಟ್ಟೆ ದೊಡ್ಡ ಡಾಕ್ಟ್ರುಗಳು, ನಮ್ಮಲ್ಲೂ ಪಾಪ ಗೊತ್ತಲ್ಲ, ದೊಡ್ಡ ಡಾಕ್ಟ್ರುಗಳೆಲ್ಲ ತೀರೋಗ್ಬಿಟ್ಟವ್ರೆ. ಲುಕ್ಗೋಸ್ಕರ 6 ಪ್ಯಾಕ್ಗೋಸ್ಕರ. ನಿಮ್ಮ ಪ್ಯಾಕು ಏನೇ 6 ಮಾಡಿದ್ರು ಅದು ಇರಲ್ಲ, ಅದು ಒಂದೇ ಪ್ಯಾಕ್ ನನ್ನಂಗೆ ಇರುತ್ತಷ್ಟೇ. ಸೊ ಹಂಗಾಗಿ ನಿಮ್ಗೆಲ್ರಿಗೂ ಏನು ಹೇಳ್ತಾ ಇದ್ದೀನಿ ಅಂದರೆ, ಹೆಲ್ತಿ ಇದ್ದೀರಾ, ಎನರ್ಜೆಟಿಕ್ ಇದ್ದೀರಾ, ಅಷ್ಟನ್ನು ಮೇಂಟೈನ್ ಮಾಡಿ. 0 ಸೈಜು 6 ಪ್ಯಾಕ್ ಎಲ್ಲ ಬಿಟ್ಬಿಡಿ. ಸರ್ ತುಂಬ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ. ಬಟ್ ಇವತ್ತಿನ ಸಂಚಿಕೆಯ ಸಮಯ ಮುಗ್ದಿದೆ. ಸೊ ಇವತ್ತಿನ ನಮ್ಮ ಕಾನ್ವರ್ಸೇಷನ್ನ ಇಲ್ಲಿಗೆ ಎಂಡ್ ಮಾಡೋಣ. ಹರೀಶ್ ಸರ್, ಮತ್ತೊಮ್ಮೆ ಆತ್ಮೀಯವಾದ ಧನ್ಯವಾದಗಳು ಸರ್. ಎಲ್ಲ ಆಯಿಷ್ಟು ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಸೊ ಹರೀಶ್ ಸರ್ ಅವರು ಕನ್ಸಲ್ಟಿಂಗ್ ಮಾಡ್ತಾರೆ. ಬಿಸ್ನೆಸ್ ಇರ್ಬೋದು, ಪರ್ಸನಲ್ ಲೈಫ್ ಇರ್ಬೋದು, ಮಕ್ಕಳ ವಿಚಾರ ಇರ್ಬೋದು, ಹೆಲ್ತ್ ಇರ್ಬೋದು, ಎನಿಥಿಂಗ್, ನಿಮ್ದು ಏನೇ ಪ್ರಾಬ್ಲಮ್ ಇದ್ರೂ ನಾವು ಸೊಲ್ಯೂಷನ್ ಕೊಡ್ತೀವಿ. ಇದಕ್ಕೆ ನಾವು ಗ್ಯಾರಂಟಿ. ದಯವಿಟ್ಟು ಕೆಳಗೆ ಕಾಣುವ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ. ನಮಸ್ತೆ.